ನನಗೇನಾನ ತೊಂದರೆ ಆಯಿತು ಅಂದರೆ ಈ ತಾಯಿ ಹೆಸರು ಹೇಳ್ಕೊಂಡು ಒಂದು ಹರಕೆ ಕಟ್ಕೊಂತು ಅಂದರೆ ಅಲ್ಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾ ಇರ್ತಾರೆ. ಆರೋಗ್ಯದ್ದು ತುಂಬ ಕ್ರಿಟಿಕಲ್ ಆಗಿತ್ತು, ಅದು ಇವಾಗ ಸ್ವಲ್ಪ ಮಟ್ಟಿಗೆ ಸರಿ ಹೋಗಿದೆ. ಇಲ್ಲಿ ಬಂದರೆ ಏನಿಲ್ಲ, ಅಮ್ಮ ಅವ್ರಿಗೆ ಪೂಜೆ ಮಾಡಿಸಿ ರಕ್ತ ಬಲಿ ಕೊಡಿಸಿದ್ರೆ ಸಾಕು, ಎಲ್ಲ ಪರಿಹಾರ ಆಗುತ್ತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಅರಳಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ನಮಸ್ತೆ ಸರ್, ನನ್ನ ಹೆಸರು ಚಂದ್ರಶೇಖರ್ ಅಂತ. ಇಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದ್ದೀನಿ. ನಾನು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರಬೇಕಾದ್ರೆ ಒಂದಿನ ಸಿಕ್ತು. ಬಟ್ಟು ಇಲ್ಲಿ ವಿಚ್ ಪ್ಲೇಸ್ ಅಂತ ಆಗ್ತೆ, ಇದು ಅರಳಕುಪ್ಪೆ ಮಾಗಡಿ ತಾಲೂಕು ಅರಳಕುಪ್ಪೆ ಅಂತ ಅದು ನೋಡಿಬಿಟ್ಟು ಒಂದು ವಿಸಿಟ್ ಮಾಡಿದೆ. ಇವರು ನನಗೆ ಸಿಕ್ಕಿಲ್ಲ. ಇಲ್ಲಿ ಬಂದು ನನಗೆ ಒಂದು ಡಿಪ್ರೆಷನಲ್ಲಿದ್ದೆ, ತುಂಬ ಮಾನಸಿಕ ಡಿಪ್ರೆಷನಲ್ಲಿದ್ದಾಗ ಇಲ್ಲಿ ಬಂದು ದೇವರಿಗೆ ತಾಯಿಗೆ ಕೇಳಿಕೊಂಡು ಒಂದು ಹರಕೆ ಕಟ್ಕೊಂಡು ಹೋದ್ಮೇಲೆ ಸ್ವಲ್ಪ ಅದರಿಂದ ಮುಕ್ತ ಆದೆ. ಮತ್ತು ನಮ್ಮ ವೈಫು ತೀರ್ಕೊಂಡಿದ್ರು, ಬಟ್ ಅದರಲ್ಲಿ ತುಂಬ ಡಿಪ್ರೆಷನ್ ಆಗಿದೆ. ಮತ್ತು ಅಲ್ಲಿಂದ ಮೇಲೆ ಬರೋಕ್ಕೆ ತುಂಬ ಕಷ್ಟ ಆಗಿತ್ತು. ಇದು ಬಂದು ಹೋದ್ಮೇಲೆ ಒಂದೂವರೆ ವರ್ಷದಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಬಟ್ಟು ನನಗೇನಾನ ತೊಂದರೆ ಆಯಿತು ಅಂದರೆ ಈ ತಾಯಿ ಹೆಸರು ಹೇಳ್ಕೊಂಡು ಒಂದು ಹರಕೆ ಕಟ್ಕೊಂತು ಅಂದರೆ ಅಲ್ಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾ ಇರ್ತಾರೆ. ಬಟ್ಟು ಜೊತೆಲೇ ಇರೋರು ಸ್ವಲ್ಪ ಜನ ರಿಲೇಟಿವ್ಸು, ಸ್ವಲ್ಪ ಫ್ರೆಂಡ್ಸ್ ಎಲ್ಲ ನಮ್ಮ ಜೊತೆನೇ ಇದ್ಕೊಂಡು ನಮಗೆ ಇದು ಮಾಡ್ತಾಯಿದ್ರು. ಈ ಅಮ್ಮನ ಹೆಸರು ಹೇಳ್ಕೊಂಡು ಹೋಗ್ತಾ ಬರ್ತಾ ಇದು ಮಾಡ್ತಿದ್ದಾಗ ಏನೇ ತೊಂದರೆ ಇದೂ ಸಮಸ್ಯೆಗಳು ಕ್ಲಿಯರ್ ಆಗ್ತಾಯಿದ್ದವು. ಹಣಕಾಸಲ್ಲೂ ಅಷ್ಟೇ. ಬಟ್ಟು ಈ ಅಮ್ಮನಿಗೆ ಏನೋ ಒಂದು ಹರಕೆ ಕಟ್ಕೊಂತು ಅಂದರೆ ಯಾವುದಾನ ಒಂದು ರೀತಿಲಿ ಹಣಕಾಸು ಸಮಸ್ಯೆಗೆ ಒತ್ತಡ ಇರೋದಿಲ್ಲ, ಒಂದು ಸಮಸ್ಯೆಗಳು ಕ್ಲಿಯರ್ ಆಗ್ತಾಯಿತ್ತು. ಕೆಲಸ ಕಾರ್ಯಗಳಲ್ಲಿ ಅಂದರೆ ನಾನು ಮಾಡ್ತಾ ಇರೋದು ಪ್ರೊಫೆಷನಲ್ ಶಾಪರ್ ಅಂತ. ಬಟ್ಟು ನನಗೆ ಇದು ತುಂಬ ಇಷ್ಟ ಕೆಲಸ. ಬಟ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಇಲ್ಲಿ 1.5 ವರ್ಷದಿಂದ ಬರ್ತಾಯಿದ್ದೀನಿ. ಏನೇ ಸಮಸ್ಯೆಗಳಿದ್ರೂ ಬಂದು ಈ ದೇವಸ್ಥಾನಕ್ಕೆ ಬಂದು ತಿಂಗಳಲ್ಲಿ ಒಂದ್ಸಲ ಬಂದು ಹೋಗ್ತಾಯಿರ್ತೀನಿ. ಊರು ಬಂದಾಗ ಈ ಕಡೆ ವಿಸಿಟ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿಂದ ನಮ್ಮೂರು ಚನ್ನಮುಪ್ಪಳೆ ಅಂತ ಒಂದು ಊರಿದೆ, ಊರಿಂದ ಬಂದಿರೋನು. ಬಟ್ ಹಂಗಾಗಿ ಇಲ್ಲಿ ಬಂದು ಹೋಗ್ತಾ ಒಂಥರ ಫ್ಯಾಮಿಲಿ ರಿಲೇಟಿವ್ ಥರ ಆಗಿದ್ದೀನಿ. ಇಲ್ಲೇನೋ ಬಂದು ಸಮಸ್ಯೆಗಳು ಕ್ಲಾರಿಟಿ ಆಗ್ತವೆ. ಬಟ್ ಈ ಥರ ದೇವರು ನಾನು ಎಲ್ಲೂ ನೋಡಿಲ್ಲ. ಬಟ್ಟು ಸುತ್ತಮುತ್ತ ಊರೆಲ್ಲ ಎಷ್ಟು ದೇವರಿದೆ ಅಷ್ಟು ದೇವರನ್ನು ಸುತ್ಕೊಂಡ್ಬಂದಿದ್ದೀನಿ. ಬಟ್ ಯಾವುದೂ ನನಗೆ ಸಾಲ್ವ್ ಆಗಲಿಲ್ಲ. ಇಲ್ಲಿ 1.5 ವರ್ಷದಿಂದ ಹೋಗ್ತಾ ಇರುತ್ತೆ ಸಮಸ್ಯೆಗಳು ಇದು ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರ್ತಾಯಿದೆ. ನಮ್ಮದು ತುಮಕೂರು, ಗಂಗರಾಜು ಅಂತ ನನ್ನ ಹೆಸರು. ನನಗೆ ಅನೇಕ ಸಮಸ್ಯೆಗಳಿದ್ವು. ಇಲ್ಲಿ ಬಂದಮೇಲೆ ತಾಯಿ ಕೃಪೆಯಿಂದನ ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗಿದೆ. ಆರೋಗ್ಯ ತುಂಬ ಹದಗೆಟ್ಟಿತ್ತು, ಆರೋಗ್ಯನೂ ಸರಿಯಾಗಿದೆ. ಇನ್ನೂ ಕೆಲವು ಆಗಬೇಕು, ಆಗ್ತಾ ಇದ್ದಾವೆ. ತಾಯಿ ಮಾತ್ರ ನಂಬಿದರೆ ಎಂದೂ ಕೈ ಬಿಡೋದಿಲ್ಲ.
ಆ ತಾಯಿ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆರೋಗ್ಯದ್ದು ತುಂಬ ಕ್ರಿಟಿಕಲ್ ಆಗಿತ್ತು, ಅದು ಇವಾಗ ಸ್ವಲ್ಪ ಮಟ್ಟಿಗೆ ಸರಿ ಹೋಗಿದೆ. ಇಲ್ಲಿ ಬಂದರೆ ಏನಿಲ್ಲ, ಅಮ್ಮ ಅವ್ರಿಗೆ ಪೂಜೆ ಮಾಡಿಸಿ ರಕ್ತ ಬಲಿ ಕೊಡಿಸಿದ್ರೆ ಸಾಕು, ಎಲ್ಲ ಪರಿಹಾರ ಆಗುತ್ತೆ. ನಿಮ್ಮದು ಪರಿಹಾರ ಆಗಬೇಕು ಅಂದರೆ ಒಂದು ತಗಡು ಶೀಟ್ನಲ್ಲಿ ನಮ್ಮ ಏನೇನು ಕಷ್ಟ ಇದ್ದಾವೆ ಅಂತ ಎಲ್ಲ ಬರೆದ್ಬಿಟ್ಟು ಗುರುಗಳು ಹೇಳ್ತಾರೆ. ಗುರುಗಳು ಹೇಳ್ದಂಗೆ ಬೇವಿನ ಮರ ಕಟ್ಟಿದರೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅಮ್ಮನವ್ರಿಗೆ ನಾವು ಕರೆಕ್ಟಾಗಿರಬೇಕು. ಹೂವನ್ನ ಅಲಂಕಾರ ಮತ್ತು ರಕ್ತಾಭಿಷೇಕ ಮಾಡಿಸಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ. ಆ ಅಮ್ಮನ ಬಗ್ಗೆ ನಾವು ಇಷ್ಟೇ ಪವರ್ ಅಂತ ಹೇಳೋಕ್ಕಾಗಲ್ಲ. ಇಡೀ ಜಗತ್ತನ್ನೇ ಬೆಳಗೋರಿಗೆ ಇಷ್ಟೇ ಪವರ್ಫುಲ್ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿದೆ. ಈ ತಾಯಿ ನಂಬಿದ್ರೆ ಮಾತ್ರ ಎಂದೂ ಕೈ ಬಿಡೋದು. ಬಟ್ ಇನ್ನೊಂದೇನಪ್ಪ ಅಂದರೆ, ಕೆಲವರು ನನ್ನ ಜೊತೆಲೇ ಇದ್ಕೊಂಡೆ ನನಗೆ ಗೊತ್ತಿಲ್ದಂಗೆ ನಾವು ಮುಂದುವರೆ ನೋಡಿ ಅವ್ರಿಗೆ ಇಷ್ಟ ಕೂಡ ಆಗ್ತಾಯಿಲ್ಲ, ಹೊರಕ್ಲು ಮಾತುಗಳು ಮಾತಾಡೋದು, ಜೊತೆಲೇ ಇದು ಮಾಡ್ಕೊಂಡು ಅವರು ಮಾತಾಡೋ ಸ್ಥಿತಿಗತಿಗಳು ನೋಡಿದ್ರೆ ನಮ್ಮನ್ನೇ ಒಂಥರ ತುಳಿದು ಸಾಯೋ ಮಟ್ಟಕ್ಕೆ ಮಾತಾಡ್ತಾರೆ. ಅದು ಕೇಳಿಸ್ಕೊಂಡು ಇಲ್ಲ ಮೂರನೇ ವ್ಯಕ್ತಿಯಿಂದ ಕೇಳ್ಕೊಂಡ್ಮೇಲೆ ನನಗೆಲ್ಲಪ್ಪ ನಿನಗೆ ತಾಯಿ ಅಂತಂತೆಲ್ಲ ಹೇಳ್ಕೊಂಡ್ಮೇಲೆ ಸ್ವಲ್ಪ ನಾವು ಚೇತರಿಕೆ ಇದು ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ಒಂದು ಸಮಸ್ಯೆಗಳು ಏನಪ್ಪ ಅಂತಂದರೆ, ಕೆಲವೊಂದು ನಮ್ಮ ಹೆಂಡತಿ ಊರ ಕಡೆಯವರು ಸ್ವಲ್ಪ ನಮ್ಮನ್ನು ಜೊತೆಲೇ ಕರ್ಕೊಂಡೋಗಿ ಸ್ವಲ್ಪ ನಮ್ಮ ಹತ್ರನೇ ತಿಂದು ಉಂಡು ಎಲ್ಲ ಇದು ಮಾಡಿ ನೋಡಿದ್ರೆ ನಮಗೆ ನಮ್ಮ ಅಕ್ಕರ ಕೆಲಸ ಮಾಡೋಕ್ಕೆ ನೋಡೋದು, ತುಂಬ ಫೋನ್ಗಳು ಟಾರ್ಚರ್ ಥರ ಮಾಡ್ತಾಯಿದ್ರು. ಇಲ್ಲಿ ಬಂದು ಹೋದ್ಮೇಲೆ ಅವರು ಫೋನ್ ಮಾಡೋದು ಕಮ್ಮಿ ಆದರು. ಅವರು ಇವತ್ತುವರೆಗೂ ಅವ್ರು ಎಲ್ಲಿದ್ದಾರೆ, ಏನಾಗಿದ್ದಾರೆ, ಏನು ಕತೆ ಅಂತ ಇವತ್ತುವರೆಗೂ ಅವ್ರ ಫೋನು ಇಲ್ಲ, ಕತೆಗಳು ಇಲ್ಲ. ಸರ್, ಇಲ್ಲಿ ಬಂದು ₹3 ಇಲ್ಲ ₹11 ಹರಕೆ ಮಾಡ್ಕೊಬೋದು. ಇಲ್ಲ ನಮ್ಮ ಖುಷಿ ಇದ್ದರೆ ನಮ್ಮ ಕೆಲಸಗಳಾದಮೇಲೆ 2 ಜೋಡಿ ಕೋಳಿ ಕುಯ್ಬೋದು. ಅವ್ರ ಖುಷಿ ಕೆಲಸ ಆದಮೇಲೆ ಬಂದು ಕುಯ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಗುರುಗಳು ಬಂದು ಒಂಥರ ಸ್ನೇಹಜೀವಿಯಾಗಿ ಏನೇ ಕಷ್ಟಗಳು ಆದ್ರೂ ನಮಗೆ ಈ ಥರ ಸಮಸ್ಯೆ ಆಗಿದೆ ಅಂದರೆ ಎಷ್ಟೋ ಹೊತ್ತಿನಲ್ಲಿ ಫೋನ್ ಮಾಡೋದು, ನಮ್ಮ ಸಮಸ್ಯೆಗೆ ಈ ಥರ ಆಗಿದೆ ಅಂತಂದರೆ ಈ ಥರ ನೀವು ಎಲ್ಲೇ ಇದ್ರೂ ಏನು ಮಾಡ್ಕೊಂಡಿದ್ದೀರಾ ಅಲ್ಲಿ ಈ ಥರ ಒಂದು ಹರಕೆ ಕಾಸು ಕೊಟ್ಕೊಳ್ಳಿ, ಇಲ್ಲ ಬನ್ನಿ ಇಲ್ಲಿ ಪೂಜೆ ಮಾಡಿ ಒಂದು ಏನೋ ಸಮಸ್ಯೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಸ್ಪಂದಿಸ್ತಾರೆ. ನಾವು ಅದೇ ಥರ ಅವ್ರ ಹತ್ರ ನಡ್ಕೊಂಡಿದ್ದೀವಿ, ಅವರು ನಮಗೆ ಅದೇ ಥರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾನು ಹರಕೆ ಮಾಡ್ಕೊಂಡಿರೋದು 1-2 ಜೋಡಿ ಕೊಡಿರೋದು ಅಷ್ಟೇ ಸರ್. ಬಟ್ ನನಗೆ ಇಷ್ಟು ಆಕ್ಟಿವ್ ಆಗಿರಲಿಲ್ಲ. ನನ್ನ ಮನಸ್ಥಿತಿ ಬದುಕಲೇಬಾರ್ದು, ಏನಾರು ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದೆ. ಇನ್ನೊಂದು ಕಡೆಯಿಂದ ತುಂಬ ಟಾರ್ಚರ್ ಬಂತು. ನಾನು ಬದುಕಿರೋದು ಹೆಚ್ಚು, ಸಮಸ್ಯೆಗಳು ಅಷ್ಟಿಷ್ಟು ಸಮಸ್ಯೆಗಳಾಗಲಿಲ್ಲ, ಬದುಕಿರೋದು ಹೆಚ್ಚು. ಇಲ್ಲಿ ಬಂದಮೇಲೆ ಸಮಸ್ಯೆಗಳು ಪರಿಹಾರ ಆಗಿದೆ. ಮತ್ತು ಇಲ್ಲಿ ಗುರುಗಳು ಬಂದು ನನಗೆ ಏನೇ ಸಮಸ್ಯೆ ಇದ್ರೂ ನಾನು ಅವರಿಲ್ಲಿದ್ದು ನಾನು ಬೆಂಗಳೂರು ಕಡೆಯಿಂದ ಫೋನ್ ಮಾಡಿದ್ರೂ ನನ್ನ ಸಮಸ್ಯೆಗಳಿಗೆ ಈ ಥರನೇ ಇದೆ ಅಂತ ಎಲ್ಲ ಅವ್ರು ಹೇಳೋರು. ಆ ಕಷ್ಟಕ್ಕೆ ಇಂಥ ಪರಿಹಾರನೇ ಮಾಡಬೇಕಂತ ಅವರು ನನಗೆ ಪರಿಹಾರ ತಿಳಿಸೋರು. ನೆಕ್ಸ್ಟ್ ಡೇ ಇಲ್ಲಿ ಬಂದು ಈ ಥರ ಆಗಿದೆ ಅಂತ ಎಲ್ಲ ಹೇಳಿದ್ಮೇಲೆ ಅವ್ರು ಪರಿಹಾರ ಮಾಡಿಕೊಡೋರು ನನಗೆ. ಮತ್ತು ಹೋಮ ಮತ್ತು ಪೂಜೆ ಪುರಸ್ಕಾರ ಎಲ್ಲ ಮಾಡಿಕೊಟ್ರು, ಹೋಮನೂ ಮಾಡಿಕೊಟ್ರು. ಹೋಮ ಮಾಡಿದ್ಮೇಲೆ ಒಂದು ಸ್ವಲ್ಪ ಚೇತರಿಸ್ಕೊಂಡು
ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.